ಹಾಯ್ ಹಲೋ ವೆಲ್ಕಮ್ ಟು ಅವರ್ ಚಾನಲ್. ನಾವಿವತ್ತು ಗೋಲ್ಡ್ ಬೈ ಮಾಡೋಣ ಅಂತ ಗೋಲ್ಡ್ ಶಾಪ್ಗೆ ಬಂದಿದ್ದೀವಿ. ಅಂದರೆ ಸ್ವಲ್ಪ ಓಲ್ಡ್ ಗೋಲ್ಡ್ ಇತ್ತು, ಅದು ಹಾಕಿ ಬೇರೆದು ಯಾವುದಾದ್ರು ತೊಗೊಳ್ಳೋಣ ಅಂದರೆ ಅದು ಸ್ವಲ್ಪ ಚಿಕ್ಕದಾಗಿತ್ತು. ಅದರಿಂದ ಸ್ವಲ್ಪ ಯಾವುದಾದ್ರೂ ಚೆನ್ನಾಗಿರೋದು ಅಂದರೆ ಗಟ್ಟಿಯಾಗಿರೋದು ತೊಗೊಳ್ಳೋಣ, ನಮ್ಮ ಹತ್ರ ಇರೋ ಅಮೌಂಟ್ಗೆ ಮತ್ತು ಆ ಗೋಲ್ಡ್ಗೆ ಸರಿ ಹೋಗೋಂಥದ್ದು ಯಾವುದು ತೊಗೊಳ್ಳೋಣ ಅಂತ ಬ್ರಾಸ್ಲೆಟ್ಸು ಮತ್ತು ಕಡ ನೋಡ್ತಾಯಿದ್ದೆ. ಅಂದರೆ ನಾವು ಬ್ರಾಸ್ಲೆಟ್ಸಲ್ಲಿ ಯಾವುದಾದ್ರೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಫಸ್ಟೇ. ಹಾಗಾಗಿ ಬ್ರಾಸ್ಲೆಟ್ಸು ಆ್ಯಂಡ್ ಕಡಾಸ್ ನೋಡ್ತಾಯಿದ್ದೀರಿ. ಬ್ರಾಸ್ಲೆಟ್ಸ್ ಯಾಕೋ ಸ್ವಲ್ಪ ಓಲ್ಡ್ ಫ್ಯಾಷನ್ ಥರ ಅನಿಸ್ತಾ ಇತ್ತು. ಹಾಗಾಗಿ ಕಡ ನೋಡೋಣ, ಕಡಗಳು ಚೆನ್ನಾಗಿರುತ್ತೆ ಕಲೆಕ್ಷನ್ನಲ್ಲಿ. ಕಡನೂ ಹೆಂಗಿದ್ರು ಈಗ ಟ್ರೆಂಡ್ ಅಲ್ವಾ, ಹಾಗೆ ಆದ್ದರಿಂದ ಕಡ ತೊಗೊಳ್ಳೋಣ. ಕಡ ನೋಡ್ತಾಯಿದ್ರು ನಮ್ಮ ಹಸ್ಬೆಂಡ್ಗೆ ಆ ಬ್ರಾಸ್ಲೆಟ್ ಅಂದರೆ ತುಂಬ ಇಷ್ಟ ಆಗಿತ್ತು. ನಾನಾದರೆ ಬೇಡ, ಇನ್ನು ಸ್ವಲ್ಪ ದಿನಕ್ಕೆ ಅದೆಲ್ಲ ಓಲ್ಡ್ ಥರ ಆಗಿಬಿಡುತ್ತೆ, ಅದು ಸ್ವಲ್ಪ ಟೊಳ್ಳು ಥರ ಇತ್ತು, ಅದೆಲ್ಲ ಮೇಲಕ್ಕೆ ಎದ್ದೊಳ್ಬಿಡುತ್ತೆ ಅಂತಂದು ನಾನು ಕಡನೇ ತೊಗೊಳ್ಳೋಣ ಅಂತ ಈ ಕಡನೇ ಫೈನಲ್ ಮಾಡಿದ್ದೀವಿ. ನಮ್ಮ ಹಸ್ಬೆಂಡ್ ಆದರೆ ಇನ್ನೂ ಸ್ವಲ್ಪ ನೋಡೋಣ, ಕಲೆಕ್ಷನ್ಸ್ ಚೆನ್ನಾಗೈತೆ, ಯಾವುದಾದ್ರೂ ಬೇರೆ ಇಷ್ಟ ಆದರೂ ಅದು ತೊಗೊಳ್ಳೋಣ ಅಂತ ನೋಡ್ತಾ ಇದ್ದರು. ಯಾವುದೋ ಒಂದು ತೊಗೊಳ್ಳೋಣ ಅಂತ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು. ಇಲ್ಲ, ನನಗೆ ಕಡನೇ ಬೇಕು, ಕಡನೇ ಚೆನ್ನಾಗಿರೋದು, ಈಗ ಹೇಗಿದ್ದರೂ ಕಡನೇ ಟ್ರೆಂಡಲ್ಲಿರೋದು, ಕಡ ತೊಗೊಳ್ಳೋಣ ಅಂತ ಲಾಸ್ಟಿಗೆ ಕಡನೇ ಫೈನಲ್ ಮಾಡಿದ್ವಿ. ಹಾಗೆ ಅದಕ್ಕೆ ಸರಿ ಹೋಗೋ ಥರದ್ದು ಒಂದು ರಿಂಗ್ ತೊಗೊಂಡ್ರು, ಕಡಕ್ಕೆ ಸೂಟ್ ಆಗೋವಂಥದ್ದು. ನಾನು ತೊಗೊಂಡಿರೋ ಇಯರಿಂಗ್ಸ್ ಬೇಸ್ ಚೆನ್ನಾಗಿದ್ದರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.